ಅಮ್ಮನಿಲ್ಲದ ಮಗನಿಗೆ ಆ ಬಿಗ್ ಬಾಸ್ ಟೈಮಲ್ಲಿ ಯಾವ ಲೆವೆಲ್ ಪ್ರೀತಿ ಕೊಟ್ಟರು ಅಂದರೆ ಪ್ರತಿಯೊಬ್ಬರು ಕೂಡ ನಮ್ಮನೆಯ ಮಗ ನನ್ನ ಮಗ ಅಂತ ಹೇಳಿ ಪ್ರೀತಿ ಕೊಟ್ಟಿದ್ದು. ಆ್ಯಂಡ್ ಆ ಟೈಮಲ್ಲಿ ನಿಮ್ಮ ತಂದೆ ಭಾವುಕರಾಗಿ ಮಾತಾಡಿದ್ದು, ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮಾತಾಡಿದ್ದು, ಅದೆಲ್ಲವೂ ಕೂಡ ಯಾವತ್ತೂ ಮನಸ್ಸಲ್ಲಿ ಉಳಿಯುವಂಥ ವಿಚಾರ ಅಂತಲೇ ಹೇಳಬಹುದು. ಅಪ್ಪ ಹೇಗಿದ್ದಾರೆ, ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಹೇಗಿದ್ದಾರೆ, ಅಕ್ಕ ಅನ್ಸಿದ ಹೇಗಿದ್ದಾರೆ ಅವ್ರ ಬಗ್ಗೆ? ಎಸ್, ದೊಡ್ಡಮ್ಮ ಅದು. ಆ್ಯಂಡ್ ಹೌದು, ಅದಕ್ಕೆ ನಾನು ಬಿಗ್ ಬಾಸ್ಗೆ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ನನ್ನ ಲೈಫಲ್ಲಿ ಇವಾಗ ತಂದೆಗೆ ನಾನು ಜಾಸ್ತಿ ಏನು, ಬಿಕಾಸ್ ನನ್ನ ತಂದೆ ಜೊತೆ ಅಂದರೆ ಅವ್ರ ಊರಲ್ಲಿದ್ದಾರೆ, ನಾನು ಮಂಗಳೂರಲ್ಲಿ ಇರ್ತೀನಿ ಇಲ್ಲ ಬೆಂಗಳೂರಲ್ಲಿ ಇರ್ತೀನಿ. ಸೊ ಅವ್ರಿಗೆ ನನಗೊಂದು ಖುಷಿ ಇದೆ, ಅವ್ರ ಲೈಫಲ್ಲಿ ಅವರೆಲ್ಲೂ ಹೊರಗೆ ಬರದೇ ಇರೋರು ಬಿಗ್ ಬಾಸ್ ವೇದಿಕೆಗೆ ಬಂದರು, ಮನೆಗೆ ಬಂದರು ಅಂತ ಒಂದು ಒಳ್ಳೆ ಮೊಮೆಂಟ್ಸ್ ನನ್ನಿಂದಾಗಿ ಅವ್ರ ಲೈಫಲ್ಲಿ ಕ್ರಿಯೇಟ್ ಆಯಿತು ಅನ್ನೋದು ಖುಷಿ ಇದೆ. ಅಂಥ ಒಂದು ಮೊಮೆಂಟ್ ನನ್ನ ಲೈಫಲ್ಲಿ ಆಯಿತು ಅನ್ನೋದು ಖುಷಿ ಇದೆ. ದೊಡ್ಡಮ್ಮನ ಬಗ್ಗೆ ನಿಮಗೂ ಗೊತ್ತಾಗಂಗೆ, ಅಕ್ಕನ ಬಗ್ಗೆ ನಿಮಗೆ ಗೊತ್ತಾಗಂಗೆ ಇದೆಲ್ಲ ಆಯಿತು ಅಂತಂದರೆ ಅದು ಮೇ ಬಿ ನನ್ನ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಏನೋ ಎಲ್ಲೂ ಮಾತಾಡದೇ ಇರೋನು ಫ್ಯಾಮಿಲಿ ಬಗ್ಗೆ ಬಿಗ್ ಬಾಸ್ ಮುಖೇನ ಗೊತ್ತಾಯಿತು ಅಂತಂದರೆ ಅದು ಖುಷಿ ಇದೆ ನನಗೆ. ಆ್ಯಂಡ್ ಎಲ್ಲರೂ ಖುಷಿಯಾಗಿದ್ದಾರೆ. ಆ್ಯಂಡ್ ಅಪ್ಪ ಬ್ಯಾಕ್ ಟು ಹಿಸ್ ನಾರ್ಮಲ್ ಲೈಫ್, ಅವ್ರ ಪಾಡ್ಗೆ ಊರಲ್ಲಿ ಕೆಲಸ ಮಾಡ್ತಾ ಅವ್ರು ಬ್ಯುಸಿಯಾಗಿದ್ದಾರೆ. ನಾನು ಹೋಗ್ತೀನಿ, ಮೀಟ್ ಆಗ್ತೀನಿ. ಸೊ ಚೆನ್ನಾಗಿದೆ. ಬಟ್ ಅವ್ರಿಗೂ ಒಂದು ರೆಕಗ್ನಿಷನ್, ಜನರಲ್ಲೇ ಬಿಗ್ ಬಾಸ್ಗೆ ಹೋಗಿದ್ರಲ್ವಾ ಅಂತ, ಅದು ದೇವ್ರ ಆಶೀರ್ವಾದ. ಎಲ್ಲ ಇವಾಗ ಅದು ಅಕೌಂಟ್ ನೋಡಿದಾಗ ಗೊತ್ತಾಗುತ್ತೆ ಏನಾಯ್ತು, ಎಲ್ಲಿಗೆ ಹೋಯ್ತಲ್ಲ ಅಂತ. ಇಲ್ಲ, ನನಗೆ ಅದು ನಾನು ಹೇಳ್ದಂಗೆ ನನಗೆ ಅದರಲ್ಲಿ ಸಿಕ್ಕಿರೋದು 34.5 ಲಕ್ಷ. ಬಂದಮೇಲೆ ನನಗೆ ನನ್ನದೇ ಒಂದು ಟೀಮ್ ಇತ್ತಲ್ಲ ಪಾಪ, ಸಿನಿಮಾ ಟೀಮ್. ಸೊ ಅವ್ರಿಗೂ ನಾನು ಸ್ವಲ್ಪ ಕೊಡಬೇಕಾಗಿತ್ತು, ಬಿಕಾಸ್ 6-7 ತಿಂಗಳು ಕೆಲಸ ಇರಲಿಲ್ಲ ಅವ್ರಿಗೆ. ಸೊ ಅವ್ರಿಗೆ ಕೊಟ್ಟೆ ಒಂದು ಸ್ವಲ್ಪ. ಅದಾದಮೇಲೆ ಸ್ವಲ್ಪ ನಾನು ಪರ್ಸ್ನಲ್ ಖರ್ಚಿಗೆ ಇಟ್ಕೊಂಡೆ. ಆಮೇಲೆ ಇನ್ನೊಂದು ಸ್ವಲ್ಪ ಕೆಲವರಿಗೆಲ್ಲ ನನ್ನಿಂದ ಆಗೋಷ್ಟು ಮಾಡಿದೆ. ಒಂದು ಮನೆ ಕಟ್ಟಿಸ್ಕೊಡ್ತಾ ಇದ್ದೀನಿ ಒಂದು ಫ್ಯಾಮ್ಲಿಗೆ. ಸೊ ಆಯ್ತಲ್ಲ, ಮುಗೀತಲ್ಲ ಅಲ್ಲಿಗೆ. ಓಕೆ, ಇವಾಗ ಶೆಟ್ಟಿ ಹುಡುಗಿನ ಮದುವೆ ಆಗ್ತೀರಾ ಅಥವಾ ರೂಪೇಶ್ ಶೆಟ್ಟಿ ಎಂಗೇಜ್ ಇದ್ದಾರಾ? ಇರ್ಬೋದು, ಕಣ್ಣು ಹೇಳ್ತಾ ಇದೆ ಆಲ್ರೆಡಿ ಎಂಗೇಜ್. ಕಣ್ಣಲ್ಲೆಲ್ಲ ಕಾಣುತ್ತಂಗೆ. ಈಗ ಸದ್ಯಕ್ಕೆ ನನ್ನ ಮದುವೆ ಫೆಬ್ರವರಿ 7ಕ್ಕೆ ಥಿಯೇಟ್ರಲ್ಲಿ ಅಧಿಪತ್ರ ಅಂತ. ನನ್ನ ಪರ್ಸ್ನಲ್ ಸ್ಟೇಟಸ್ ಕೇಳೋದಾದರೆ ಡೆಫಿನೆಟ್ಲಿ ನಾನು ಸಿಂಗಲ್ ಆಗಿದ್ದೀನಿ. ಆ್ಯಂಡ್ ಸದ್ಯಕ್ಕೆ ಮದುವೆಯ ಅಲ್ಲ ಹಂಗಲ್ಲ ಅಲ್ವ ಅದರ ಅರ್ಥ. ಅಲ್ಲ, ಬಂದರೆ ನಾನು ಬೇಡ ಅಂತ ಹೇಳಲ್ಲ, ಬಿಕಾಸ್ ಅಷ್ಟು ಓವರಾಗಿ ಹೇಳಿದ್ರೆ ಡೌ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಜನ. ಸಿಂಗಲ್ ಆಗಿದ್ದೀನಿ. ಆ್ಯಂಡ್ ಮದುವೆ ಥಾಟ್ಸ್ ಡೆಫಿನೆಟ್ಲಿ ಇಲ್ಲ, ಬಿಕಾಸ್ ಇಷ್ಟೆಲ್ಲ ಒದ್ದಾಟ ಮಾಡಿರೋದು ಲೈಫಲ್ಲಿ ಬ್ಯುಸಿ ಆಗೋದಕ್ಕೆ. ಸೊ ಅಂಥ ಒಂದು ದಿನಗಳು ಬರ್ತಾ ಇದೆ, ಕೆಲಸಗಳು ಸಿಗ್ತಾ ಇದೆ, ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಇದೆ. ಶೆಟ್ಟಿ ಹುಡುಗಿನ ಅಂತ ಕೇಳಿದಕ್ಕೆ ಉತ್ತರ ಅಂತಂದರೆ ಸದ್ಯಕ್ಕೆ ಹುಡುಗಿ ಆಗಿರಬೇಕು ಅನ್ನೋಂಥದ್ದು ಇದೆ. ಆ್ಯಂಡ್ ಮತ್ತೆ ಅದು ಯಾವುದು ಪ್ಲ್ಯಾನ್ ಇಲ್ಲ. ಸೊ ಹಾಗಾಗಿ ಉತ್ತರ ಇಲ್ಲ ಸದ್ಯಕ್ಕೆ. ಸೂಪರ್. ಅಧಿಪತ್ರದ ಬಗ್ಗೆ ನಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇದೆ. ನಮ್ಮನ್ನು ಖಂಡಿತವಾಗಿಯೂ ಕೂಡ ಸೀಟಂಚಿನಲ್ಲಿ ಕೂರಿಸುವಂಥ ಪ್ರಯತ್ನಗಳನ್ನು ನೀವು ಮಾಡಿರ್ತೀರ ಅನ್ನೋ ಭರವಸೆ ಕೂಡ ಇದೆ. ಯಾಕಂತ ಹೇಳಿದ್ರೆ ತುಳುನಾಡಿನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ನಮ್ಮನ್ನು ರಂಜಿಸಿದಂಥವ್ರು, ಇಲ್ಲಿ ನಮ್ಮನ್ನು ನಿಜವಾಗ್ಲೂ ರಂಜಿಸುವಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಕಡೆಯಿಂದಲೂ ಕೂಡ ನಿಮಗೆ ಆಲ್ ದಿ ಬೆಸ್ಟ್. ಸಿನಿಮಾ ನೋಡಿದ ಮೇಲೆ ಮತ್ತೆ ನಿಮ್ಮನ್ನು ಭೇಟಿಯಾಗಿ ಆ ಸಿನಿಮಾದ ಇರುವಂಥ ವಿಚಾರಗಳ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಫೈನಲಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮ ಕಡೆಯಿಂದ ಕರೆಯೋಲೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಯಶೋಧ ಮೇಡಮ್ಗೆ ಥ್ಯಾಂಕ್ ಯು, ಬಿಕಾಸ್ ಬಿಗ್ ಬಾಸ್ ಆದ ತಕ್ಷಣ ಇವರಿಗೆ ನಾನು ಇಂಟರ್ವ್ಯೂ ಕೊಟ್ಟಿರೋವಂಥದ್ದು. ಅದಾದಮೇಲೆ ಪಾಪ ನನ್ನೆಲ್ಲ ಒಳ್ಳೆ ಕೆಲಸಗಳಿಗೂ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಸಿನಿಮಾಗೆ ನೀವು ಇಂಟರ್ವ್ಯೂಗೆ ಬಂದಿದ್ದೇ ಖುಷಿ. ನಾನು ಕೇಳ್ತಾ ಇದ್ದೆ ಎಷ್ಟು ಗಂಟೆ ಬರ್ತಾರೆ ಅಂತ, ಬಿಕಾಸ್ ನಮ್ಮ ಊರಿನವ್ರೊಂದು ಕನೆಕ್ಷನ್ ಇದ್ದೇ ಇರುತ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಫರ್ಟ್ಗೆ. ಆ್ಯಂಡ್ ಅಧಿಪತ್ರ ಸಿನಿಮಾ 7ಕ್ಕೆ ರಿಲೀಸ್ ಆಗ್ತಾ ಇದೆ. ಇದು ನಮ್ಮ ಇಡೀ ತಂಡ ಒಂದು ಜೆನ್ಯೂನ್ ಆಗಿರೋವಂಥ ಎಫರ್ಟ್ ಹಾಕಿರೋವಂಥ ಒಂದು ಸಿನಿಮಾ. ಸೊ ದಯವಿಟ್ಟು ನೋಡಿ. ನೀವು ಎಷ್ಟು ಸಂಖ್ಯೆಯಲ್ಲಿ ನೋಡ್ತೀರಾ ಅದ್ರ ಮೇಲೆ ನಮ್ಮ ಸಿನಿಮಾದ ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ ಜಾಸ್ತಿ ಸಂಖ್ಯೆಯಲ್ಲಿ ನೋಡಿ, ನಮ್ಮ ಸಿನಿಮಾಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.